ಗಾಂಧಿ ಕಾಲದ ರಾಮನೇ ಬೇರೆ, ಈಗಿನ ರಾಮನೇ ಬೇರೆ. ರಾಮ ಬಾಣ ಇಟ್ಟಿದ್ದಾನೆ, ಯಾರಿಗೆ ಹೊಡಿತಾನೆ ಗೊತ್ತಿಲ್ಲ. ಹನುಮಂತ ಗದೆ ಹಿಡಿದಿದ್ದಾನೆ, ಯಾರಿಗೆ ಹೊಡಿತಾನೆ ಗೊತ್ತಿಲ್ಲ ಅಂತ ಧಾರವಾಡದಲ್ಲಿ ಆಳಂದ MLA BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು ರಾಮನಿಗೆ ಹನುಮಂತ ಕೈ ಮುಗಿದು ಕೂರ್ತಾ ಇದ್ದ, ಈಗ ರಾಮನ ಎದುರಿಗೆ ಕುಳಿತ ಹನುಮಂತ ಕೈ ಜೋಡಿಸಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಗಾಂಧಿ ಕಂಡ ರಾಮನೇ ಬೇರೆ, ಕಬೀರ್ ಕಂಡನ ರಾಮನೇ ಬೇರೆ, ಮತ್ತು ಬೇರೆ ಬೇರೆ ಕಂಡಂಥ ರಾಮನೇ ಬೇರೆ. ಆದರೆ ಇವ್ರ ರಾಮನೇ ಬೇರೆ. ಆವಾಗ ರಾಮ ಒಬ್ಬ ಸಂಪದ್ಭರಿತ, ಒಬ್ಬ ಪ್ರಬುದ್ಧ ಶ್ರೀರಾಮನ ಚಿತ್ರವನ್ನು ನಾವು ನೋಡ್ತೀವಿ. ರಾಮ, ಸೀತೆ ಮತ್ತು ಲಕ್ಷ್ಮಣ, ಅವನ ಜೊತೆಗೆ ಹನುಮಂತ. ಇವತ್ತು ಹನುಮಂತ ರಾಮನ ಎದುರುಗಡೆ ಕೂತು ಕೈ ಜೋಡಿಸ್ತಾ ಇಲ್ಲ, ಹನುಮಂತ ಗದ ಹಿಡಿದಿದ್ದಾನೆ. ಈಗ ಯಾರನ್ನು ಹೊಡಿತಾನೋ ಗೊತ್ತಿಲ್ಲ. ರಾವಣ ಬಗಲಿಗೆ ಬಾಣ ಹಾಕಿ ನಿಂತಿದ್ದಾನೆ, ಆದರೆ ಇವತ್ತು ರಾಮ ಬಾಣ ಇಟ್ಟಿದ್ದಾನೆ, ಯಾರಿಗೆ ಹೊಡಿತಾನೋ ಗೊತ್ತಿಲ್ಲ. 8 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ಹೇಗಿದೆ ಸಿದ್ಧತೆ? ಎಸ್ ನಾಗೇಂದ್ರ ಬಾಬು, ಈಗ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾಕೆಂದರೆ ನಾಳೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಖರವಾದಂತಹ ಫಲಿತಾಂಶವನ್ನು ನೀಡುವಂತಹ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಒಂದು ವರದಿಯನ್ನು ಬಿತ್ತರ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ 20 ರೌಂಡ್ಗಳು ಕೂಡ ಇರುತ್ತೆ. 14 ಟೇಬಲ್ಗಳು ಕೂಡ ಮತ ಎಣಿಕೆ ಕಾರ್ಯ ಆರಂಭವಾಗುವಂಥದ್ದು. ಜೊತೆಗೆ ಪ್ರಮುಖವಾಗಿ ಏನಂದರೆ 3 ಕೊಠಡಿಗಳ ಮತ ಎಣಿಕೆ ನಡೆಯುತ್ತೆ. ಅಂದರೆ ಮೊದಲ ಕೊಠಡಿಯಲ್ಲಿ ಪ್ರಮುಖವಾಗಿ ಪೋಸ್ಟಲ್ ಬ್ಯಾಲೆಟ್ಗಳ ಓಟ್ ಏನಿದೆ ಅವುಗಳನ್ನು ಕೌಂಟ್ ಮಾಡುವಂತಹ ಕಾರ್ಯವನ್ನು ಕೂಡ ಪ್ರಾರಂಭದಲ್ಲಿ ಮಾಡ್ತಾರೆ. ಅಂದರೆ ಸರಿಸುಮಾರು 7 ಗಂಟೆಗೆ ಸರಿಯಾಗಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಯಾಕಂದರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ, ಜೊತೆಗೆ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅಲ್ಲಿಂದ ನೇರವಾಗಿ ಮತ ಎಣಿಕೆ ಮಾಡ್ತಕ್ಕಂತಹ ರೂಮ್ಗಳಿಗೆ ಕೂಡ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ಏಜೆಂಟ್ಗಳ ಸಮ್ಮುಖದಲ್ಲಿ ಭಾಳ ಪ್ರಮುಖವಾಗಿ ಒಂದಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ ಮತ ಎಣಿಕೆ. ಯಾಕೆ ಅಂತಂದರೆ ಒಂದೇ ಒಂದು ಕ್ಷೇತ್ರ ಆಗಿದ್ದರೂ ಸಹ 32 ಜನರು ಕೂಡ ಅಭ್ಯರ್ಥಿಗಳು ಕಣದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ 32 ಜನರ ಕೂಡ ಅವರ ಏಜೆಂಟ್ಗಳು ಕೂಡ ಇರ್ತಾರೆ. ಪ್ರತಿಯೊಂದು ಬ್ಯಾಲೆಟನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಮಿಷಿನನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದರ ಅಂಕಿಅಂಶವನ್ನು ನಿಖರವಾಗಿ ತೋರಿಸುವಂಥ ಕೆಲಸವನ್ನು ಏನು ಎಣಿಕಾ ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಿಂದ ಸಿದ್ಧತೆಗಳಿಗಾಗಲೇ ಏನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅಂತನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಅಲ್ಲಿ ಇರುತ್ತೆ. ಜೊತೆಗೆ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಏನು ಹೊರಭಾಗದಲ್ಲೂ ಕೂಡ ಕ್ರೌಡನ್ನು ಕ್ರಿಯೇಟ್ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು ಕೆಲಸವನ್ನು ಕೂಡ ಪೊಲೀಸರು ಮಾಡುವಂಥದ್ದು. ಸಾಲ ಮನ್ನಾ ಮಾಡಿ ಎಂದಿದ್ದಕ್ಕೆ ತಾಳ್ಮೆ ಕಳೆದುಕೊಂಡಂಥ ಸಚಿವ ಮನವಿ ಕೊಡೋದಕ್ಕೆ ಬಂದಂಥ ರೈತರೊಂದಿಗೆ ವಾಗ್ವಾದಕ್ಕಿಳಿದಿದ್ರು. ತಾಳ್ಮೆ ಕಳೆದುಕೊಂಡಂಥ ಸಚಿವ ಸಂತೋಷ್ ಲಾಡ್ ಮನವಿ ಕೊಡಲು ಬಂದಂಥ ರೈತರೊಂದಿಗೆ ವಾಗ್ವಾದವನ್ನು ನಡೆಸಿದ್ದಾರೆ. ಏರು ಧ್ವನಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ವಾದವನ್ನು ನಡೆಸಿದ್ದಾರೆ. ಧಾರವಾಡ ಜಿಲ್ಲೆ ಹುಲಿಕೆರೆಯಲ್ಲಿ ನಡೆದಂಥ ಮಾತಿನ ಚಕಮಕಿ. 30,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು ಬಾಯಿಲಿಂದ ಹೇಳ್ರಿ ಬಾಯಿ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಆಪರೇಟಿವ್ ಸಾಲ ಯಾರು ಪಡೆದಿದ್ರು 50,000ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಅದು 2,000 ಅದು ಹೇಳ್ರಿ ಮೊದಲು. ಹಳೆ ಕತೆ ಬೇಡ ಸರ್. ಹಳೆ ಕತೆ ಬೇಡ, ಹಳೆ ಕತೆ ಹೇಳ್ಬೇಕು. ಹಳೆ ಕತೆ ನಿಮಗೂ ಸಂಬಂಧ ಇದೆ. ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಏನಾಯ್ತು? ಆಕ್ಚುಲಿ ಸಚಿವರು ಅವ್ರು ಸಾಲ ಮನ್ನಾ ಮಾಡಿ ಅಂತ ಕೇಳಿದಲ್ವಾ? ಆಗಲ್ಲ ಅಂದ್ರೆ ಆಗಲ್ಲ. ಅವ್ರ ಕಾಲದಲ್ಲಿ ಹಂಗಾಯ್ತು, ಇವ್ರ ಕಾಲದಲ್ಲಿ ಹಿಂಗೆ ಮಾಡಿದ್ವಿ ಅಂತೇಳಿ ಅಲ್ಲಿ ರಾಜಕೀಯ ಯಾರು ಮಾಡ್ತಾ ಇದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ. ಆಕ್ಚುಲ್ ಆಗಿ ಏನಾಯ್ತಲ್ಲಿ? ನಾಗೇಂದ್ರ ಬಾಬು, ಏನು ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿರುವಂತಹ ಹುಲಿಕೆರೆ ಕಾಲುವೆಗಳ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಶಂಕುಸ್ಥಾಪನೆಗೆ ಇವತ್ತಿನ ಸಂತೋಷ್ ಲಾಡ್ ಅವರು ಬಂದಿದ್ರು. ಈ ಸಮಯದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರೈತ ಸಂಘಟನೆ
ಅಧ್ಯಕ್ಷರು ಮತ್ತು ಕೆಲವೊಂದು ರೈತರು ಏನಂತಾರೆ ರೈತರ ಸಾಲ ಮನ್ನಾಗೆ ಸಂಬಂಧಪಟ್ಟಂತ ಒಂದು ಮನವಿಯನ್ನು ಕೊಡೋದಕ್ಕೆ ಅಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಕಂಬಳಿ ಅವರು ಏನಂತಂದ್ರೆ ಯಾವ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ರಾಜ್ಯದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಇದ್ದಾಗ 3 ಲಕ್ಷದವರೆಗೆ ರೈತರ ಸಾಲವನ್ನು ಮನ್ನಾ ಮಾಡಲಾಗಿತ್ತು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅಲ್ಲಿ ಬಂದ ತಕ್ಷಣ 2 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ 1 ವರ್ಷ ಮೇಲಾಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೂವರೆಗೆ ಕೂಡ ರೈತರ ಸಾಲ ಮನ್ನಾ ಬಗ್ಗೆ ಯಾವುದೇ ಪ್ರಸ್ತಾಪ ಆಗ್ತಾ ಇಲ್ಲ. ಇಲ್ಲಿ ಯಾಕೆ ಮಾಡೋದಿಲ್ಲ ಅನ್ನೋಂಥ ಒಂದು ಪ್ರಶ್ನೆಯನ್ನು ಎತ್ತಿದಾಗ ನೀವು ಕಾಂಗ್ರೆಸ್ ಅಂತ ಯಾಕೆ ಬಟ್ ಮಾಡಿ ಹೇಳ್ತೀರಿ ಅನ್ನೋಂಥ ಒಂದು ಆಕ್ರೋಶವನ್ನು ಸಂತೋಷ್ ಲಾಡ್ ಅವರು ಹಾಕಿದ್ರು. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಾಳ್ಮೆ ಕಳೆದುಕೊಂಡಂತ ಸಂತೋಷ್ ಲಾಡ್ ಅವರು ಏರು ಧ್ವನಿಯಲ್ಲೇ ಮಾತನಾಡೋದಕ್ಕೆ ಆರಂಭಿಸಿದ್ರು. ಇದಕ್ಕೆ ಏರು ಧ್ವನಿಯಲ್ಲೇ ತಿರುಗೇಟು ನೀಡಿದಂತ ರೈತ ಮುಖಂಡರು ನಮ್ಮ ಕಡೆ ಎಲ್ಲವೂ ಕೂಡ ಇದೆ, ವಿಡಿಯೋಗಳಿದೆ, ಏನ್ ವಿಡಿಯೋಗಳಿದೆ ನಿಮ್ ಕಡೆ ಅನ್ನುವಂತ ಒಂದು ಮತ್ತೆ ತಿರುಗೇಟು ನೀಡಿದ್ರು. ವಾಹನ ಹತ್ತಿ ಹೋಗುವಂತ ಸಂದರ್ಭದಲ್ಲಿ ಕೂಡ ಅಂತಾರೆ ರೈತರು ಕೂಡ ಮಾತನ್ನು ನಿಲ್ಲಿಸಲಾಗ ಪುನಃ ವಾಹನವನ್ನು ಹಿಡಿದು ಬಂದು ಕೂಡ ಅಂತಾರೆ ರೈತರೊಂದಿಗೆ ಮಾತಿನ ಚಕಮಕಿಯನ್ನು ನಡೆಸಿದ್ರು. ನಾವು ಸಾಲ ಮನ್ನಾ ಮಾಡಿಲ್ಲ ಅಂತ ಹೇಳ್ತಿದ್ರೆ ಆದ್ರೆ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ನಾವು ಮಾಡಿದ್ದೇವೆ, ಆ ಬಳಿಕ ನರೇಂದ್ರ ಮೋದಿ ಸರ್ಕಾರ ಇವತ್ತಿನವರೆಗೆ ಮಾಡಲ್ಲ, ನೀವು ನರೇಂದ್ರ ಮೋದಿ ಅವರನ್ನ ಯಾಕೆ ಕೇಳುವುದಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಸಂತೋಷ್ ಲಾಡ್ ಅವರು ಈ ಸಂದರ್ಭದಲ್ಲಿ ಹಾಕಿದ್ರು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಕುಮಾರ್. ಚನ್ನಪಟ್ಟಣ ಉಪಚುನಾವಣೆಯ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯುತ್ತೆ ನಾಳಿನ ಮತ ಎಣಿಕೆ ಕಾರ್ಯಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. 3 ಕೊಠಡಿಗಳಲ್ಲಿ ನಡೆಯಲಿದೆ ಮತ ಎಣಿಕೆ ಕಾರ್ಯ. ಎಣಿಕಾ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ಯಾರಾಮಿಲಿಟರಿ ಸೇರಿ ಒಟ್ಟು 500ಕ್ಕೂ ಹೆಚ್ಚು ಪೊಲೀಸರನ್ನು ನಾಳೆ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟು 14 ಟೇಬಲ್ನಲ್ಲಿ 69 ಸಿಬ್ಬಂದಿಯಿಂದ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಅದಕ್ಕೆ ಮತ ಎಣಿಕೆ ಕಾರ್ಯ ನಡೆಯುವಂಥ ಜಾಗದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಆ ಸಿದ್ಧತೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಾಮನಗರ ಪ್ರತಿನಿಧಿ ಮಹದೇವಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವಸ್ವಾಮಿ, ನಾಳೆ ರಿಸಲ್ಟ್ ಹೊರಬೀಳುತ್ತೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂಥ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಟಾಗಿದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ರೀತಿಯಾದಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. 8 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ಹೇಗಿದೆ ಸಿದ್ಧತೆ? ಎಸ್ ನಾಗೇಂದ್ರ ಬಾಬು, ಈಗ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾಕೆಂದರೆ ನಾಳೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಖರವಾದಂತಹ ಫಲಿತಾಂಶವನ್ನು ನೀಡುವಂತಹ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಒಂದು ವರದಿಯನ್ನು ಬಿತ್ತರ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ 20 ರೌಂಡ್ಗಳು ಕೂಡ ಇರುತ್ತೆ. 14 ಟೇಬಲ್ಗಳು ಕೂಡ ಮತ ಎಣಿಕೆ ಕಾರ್ಯ ಆರಂಭವಾಗುವಂಥದ್ದು. ಜೊತೆಗೆ ಪ್ರಮುಖವಾಗಿ ಏನಂದರೆ 3 ಕೊಠಡಿಗಳ ಮತ ಎಣಿಕೆ ನಡೆಯುತ್ತೆ. ಅಂದರೆ ಮೊದಲ ಕೊಠಡಿಯಲ್ಲಿ ಪ್ರಮುಖವಾಗಿ ಪೋಸ್ಟಲ್ ಬ್ಯಾಲೆಟ್ಗಳ ಓಟ್ ಏನಿದೆ ಅವುಗಳನ್ನು ಕೌಂಟ್ ಮಾಡುವಂತಹ ಕಾರ್ಯವನ್ನು ಕೂಡ ಪ್ರಾರಂಭದಲ್ಲಿ ಮಾಡ್ತಾರೆ. ಅಂದರೆ ಸರಿಸುಮಾರು 7 ಗಂಟೆಗೆ ಸರಿಯಾಗಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಯಾಕಂದರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜೊತೆಗೆ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅಲ್ಲಿಂದ ನೇರವಾಗಿ ಮತ ಎಣಿಕೆ ಮಾಡ್ತಕ್ಕಂತಹ ರೂಮ್ಗಳಿಗೆ ಕೂಡ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ಏಜೆಂಟ್ಗಳ ಸಮ್ಮುಖದಲ್ಲಿ ಭಾಳ ಪ್ರಮುಖವಾಗಿ ಒಂದಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ ಮತ ಎಣಿಕೆ. ಯಾಕೆ ಅಂತಂದರೆ ಒಂದೇ ಒಂದು ಕ್ಷೇತ್ರ ಆಗಿದ್ದರೂ ಸಹ 32 ಜನರು ಕೂಡ ಅಭ್ಯರ್ಥಿಗಳು ಕಣದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ 32 ಜನರ ಕೂಡ ಅವರ ಏಜೆಂಟ್ಗಳು ಕೂಡ ಇರ್ತಾರೆ. ಪ್ರತಿಯೊಂದು ಬ್ಯಾಲೆಟನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಮಿಷಿನನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದರ ಅಂಕಿಅಂಶವನ್ನು ನಿಖರವಾಗಿ ತೋರಿಸುವಂಥ ಕೆಲಸವನ್ನು ಏನು ಎಣಿಕಾ ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಿಂದ ಸಿದ್ಧತೆಗಳಿಗಾಗಲೇ ಏನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅಂತನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಅಲ್ಲಿ ಇರುತ್ತೆ. ಜೊತೆಗೆ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಏನು ಹೊರಭಾಗದಲ್ಲೂ ಕೂಡ ಕ್ರೌಡನ್ನು ಕ್ರಿಯೇಟ್ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು ಕೆಲಸವನ್ನು ಕೂಡ ಪೊಲೀಸರು ಮಾಡುವಂಥದ್ದು